ನೋಡಿ, ನಮ್ಮೆಲ್ಲ 8ನೇ ತರಗತಿ ವಿದ್ಯಾರ್ಥಿಗಳೇ, ನಿಮ್ಮ ಘಾತಾಂಕಗಳ ಆಟ ಅಧ್ಯಾಯದ ಮೇಲೆ ಕೊನೆಗೆ ಒಂದು ಅಭ್ಯಾಸವನ್ನು ನಿಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು 14 ಪ್ರಶ್ನೆಗಳಿವೆ. ಆ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರ ಏನು ಅಂತ ಚರ್ಚೆ ಮಾಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಏನಂತ ಬಂದಿದೆ ನೋಡ್ರಿ. 2 ರ ಘಾತ 224 ಇದೆ. 2 ರ ಘಾತ 224 ಇದೆ. ಇದಕ್ಕೇನು ಮಾಡಿದ್ದಾರೆ ಅಂದ್ರೆ ಅವರು 4 ರ ಘಾತ 32 ಭಾಗಿಸಿದ್ದಾರೆ. ಭಾಗಿಸಿದ ಮೇಲೆ ಏನು ಬೆಲೆ ಬರ್ತೈತಿಲ್ಲ, ಆ ಬೆಲೆಯ ಬಿಡಿ ಸ್ಥಾನದ ಸಂಖ್ಯೆ ಯಾವುದು ಅನ್ನೋದನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಈಗ ಮೊದಲು ಇದನ್ನು ಭಾಗಿಸ್ಕೊಳ್ಳೋಣ ನೋಡ್ರಿ. 2 ರ ಘಾತ 224 ಹೆಂಗಿದ್ದಂಗೆ ಬರಿತೀನಿ. ಆಮೇಲೆ 4ನ್ನು 2 ರ ಘಾತ 2 ಇಡ್ರಿ ಅಂಥೇಳಿ ಸುಳುವು ಕೊಟ್ಟಿದ್ದಾರೆ. ಅವ್ರು ಕೊಡದೇ ಇದ್ರೂ ಕೂಡ ನಮಗೆ ಇದು ವಿಚಾರ ಹೊಳಿತದ. 4ನ್ನು 2 ರ ಘಾತ 2 ಇಡೋದು ಘಾತ 32. ಈಗೇನು ಮಾಡೋಣ, 2 ರ ಘಾತ 224ನ್ನು ಹಂಗೆ ಬರ್ಕೊಳ್ಳೋಣ. 2 ರ ಘಾತ 224 ಬಾಗ್ಲೆ. ಇದನ್ನು ಘಾತದ ಘಾತ ಇದೆ, 3ನೇ ನಿಯಮ ಹತ್ತದ ಘಾತಾಂಕಗಳ 3ನೇ ನಿಯಮ ಪ್ರಕಾರ 2 ರ ಘಾತ ಎಷ್ಟಾಗ್ತದಪ್ಪ ಅಂತಂದ್ರೆ ಇದು 64 ಆಗ್ತದೆ. ಇನ್ನು ಈ ಹಂತದೊಳಗೆ ಬಂದು ಮಂತ್ರ ನೋಡಿದ್ರೆ ಇಲ್ಲಿ 2 ಐತಿ, ಇಲ್ಲೂ 2 ಐತಿ. ಆಧಾರ ಸಂಖ್ಯೆ 1 ಐತಿ, ಘಾತಾಂಕಗಳು 2ನೇ ನಿಯಮ ಹಚ್ಬೋದು. ಅಂದ್ರೆ 2 ರ ಘಾತ 224 ಮೈನಸ್ ಎಷ್ಟು ಬರ್ಲಿಕ್ಕೆ ಆಗ್ತದೆ, 64 ಆಗ್ತದೆ. ಇನ್ನು 2 ರ ಘಾತ 224ರಾಗ 64 ಕಳೆದ್ರೆ 160 ಬರ್ತದೆ, 160. ಈಗ ನಮಗೆ ಏನು ತಿಳ್ಕೊಂಡಿವಿ ಅಂದ್ರೆ 2 ರ ಘಾತ 224ಕ್ಕೆ 4 ರ ಘಾತ 32 ಭಾಗಿಸಿದ್ರೆ ಬೆಲೆ ಎಷ್ಟು ಬಂತು, 2 ರ ಘಾತ 160 ಬಂತು. 2:160. 2 ರ ಘಾತ 160, 2 ರ ಘಾತ 160 ಅಂದರೆ 2ನ್ನು 160 ಸಲ ಗುಣಿಸ್ಕೋತ ಹೋಗೋಣ, ಒಂದು ದೊಡ್ಡ ಬೆಲೆ ಬರ್ತದೆ. ಅದ್ರ ಬಿಡಿ ಸ್ಥಾನದಾಗ ಏನೈತೆ ಅಂತ ನಾವು ಗುರುತಿಸ್ಬೇಕು. ಅದಕ್ಕೊಂದು ಸಣ್ಣ ವಿಶ್ಲೇಷಣೆ ಇಲ್ಲಿ ದಯವಿಟ್ಟು ಗಮನಿಸ್ರಿ, ಇದನ್ನು ಅರ್ಥ ಮಾಡ್ಕೊರಿ. ನಾನು 2 ರ ಘಾತ 1 ಬರಿತೀನಿ, ಇದ್ರ ಬೆಲೆ 2. 2 ರ ಘಾತ 2 ಇದು 4. 2 ರ ಘಾತ 3 ಅಂದರೆ 2 ರ ಘನ 8 ಬರ್ತದೆ. 2 ರ ಘಾತ 4 16 ಬರ್ತದೆ. ಆಮೇಲೆ 2 ರ ಘಾತ 5 ಎಷ್ಟು ಬರ್ತದೆ, 32 ಬರ್ತದೆ. 2 ರ ಘಾತ 6 64. ಮತ್ತು ಇದಕ್ಕೆ 2 ಗುಣಿಸ್ರಿ. 2 ರ ಘಾತ 7 128 ಬರ್ತದೆ. 2 ರ ಘಾತ 8 ಎಷ್ಟು ಬರ್ತದೆ, 256 ಬರ್ತದೆ. ಇಲ್ಲಿ ಸೂಕ್ಷ್ಮವಾಗಿ ಸ್ವಲ್ಪ ಬಿಡಿ ಸ್ಥಾನಗಳನ್ನು ಗಮನಿಸ್ರಿ. 2 ರ ಘಾತಗಳನ್ನು ಎರೆಸ್ಕೋತ ಹಂಗೆ ದುಡ್ಡು ಮಾಡ್ಕೋತ ಹೋದಂಗೆ ಇಲ್ಲಿ 2 4 8 6 2 4 8 6 ಮತ್ತು ನೋಡ್ರಿ 2 2 4 8 6 ಇದನ್ನು ಗಮನಿಸೋದೈತಿ. 2 4 8 2 4 8 6. ಇನ್ನು ಹಂಗೆ ಮತ್ತು ನಿಮಗೆ ಇಲ್ಲಿ 2 ರ ಘಾತ 8 ತೊಗೊಂಡಲ್ಲ, 2 ರ ಘಾತ 9 ತೊಗೊಂಡ್ರಿ, 2 ರ ಘಾತ 9 10 ಹೆಂಗೆ ವರ್ಷಿದ್ರಿ ಅಂದ್ರೆ 2 ರ ಘಾತ 9 2 ರ ಘಾತ 10 2 ರ ಘಾತ 11 2 ರ ಘಾತ 12 ಹಿಂಗೆ ಹೋದ್ರಿ ಅಂದ್ರೆ ಮತ್ತು ನಿಮಗೆ ಇಲ್ಲಿ ಬಿಡಿ ಸ್ಥಾನದಾಗ ಏನು ಬರಬೇಕು, 2 4 8 ಮತ್ತು 6 ಬರ್ಬೇಕು. ಇಲ್ಲಿ ನಿಮ್ಗೆ ಒಂದು ಗಮನಿಸ್ರಿ, ಪ್ರತಿ 4 ಸ್ಟೆಪ್ಪಿಗೆ ರಿಪೀಟ್ ಆಗೈತೆ ಬಿಡಿ ಸ್ಥಾನ. 2 4 8 6 2 4 8 6 ಹಿಂಗೆ 2 4 8 6 2 4 8 6 ಬರ್ತೈತಿ. ಅಂದರೆ 2 ರ ಘಾತ 160ರೊಳಗೆ 2 4 8 6 ಈ 4ರೊಳಗಿಂದ ಒಂದು ಬೆಲೆ ಯಾವ್ದಾರು ಇರಬೇಕನ್ನೋ ತಿಳ್ಕೊಂಡ್ರಿ. ಇನ್ನು ಫಿಕ್ಸ್ 2 ಐತೋ 4 ಐತೋ 8 ಐತೋ 6 ಐತೋ ಅದು ಗೊತ್ತಾಗ್ಬೇಕು. ಅದು ಗೊತ್ತಾಗಬೇಕಂದ್ರೆ ಒಂದು ಸೂಕ್ಷ್ಮತೆ ನೋಡ್ರಿ. ಇಲ್ಲಿ ನಾನು ಯಾವುದು ತೊಗೋಬೋದು, ಇಲ್ಲಿ ತೊಗೋತೀನಿ ನೋಡ್ರಿ. ಈ ಘಾತ ಸೂಚಿ ನೋಡ್ರಿ, ಈ ಲೈನರ ನೋಡ್ರಿ, ಇದನ್ನರ ನೋಡ್ರಿ, ಇದನ್ನ ಹಿಡಿಯೋಣ. ಈ ಘಾತ ಐತಲ್ಲ 5, ಇಲ್ಲಿ 6 ಅದ, ಇಲ್ಲಿ 7 ಅದ, ಆಮೇಲೆ ಇಲ್ಲಿ 8 ಅದ. ಇದಕ್ಕೆ 4 ಭಾಗಿಸ್ರಿ. ಶೇಷ ಎಷ್ಟು ಉಳಿತೈತಿ, 1 ಐತಿ. ಶೇಷ 1 ಬತ್ತು ಅಂದ್ರೆ ಬಿಡಿ ಸ್ಥಾನದಾಗ 2 ಇರ್ತೈತಿ. ಇಲ್ಲಿ ನೋಡ್ರಿ, ಶೇಷ 6ಕ್ಕೆ 4 ಭಾಗಿಸಿದ್ರೆ 2 ಬರ್ತೈತಿ. ಇಲ್ಲಿ ಶೇಷ 2 ಬರ್ತೈತಿ. ಶೇಷ 2 ಬತ್ತಂದ್ರೆ ಬಿಡಿ ಸ್ಥಾನದಾಗ ಎಷ್ಟೈತಿ, 4 ಐತಿ. ಇಲ್ಲಿ ಶೇಷ 3 ಬರ್ತೈತಿ. 2 2 4 ಶೇಷ ಎಷ್ಟು ಉಳಿತೈತಿ, 3 ಉಳಿತೈತಿ. ಅವಾಗ ಎಷ್ಟೈತಿ, 8 ಐತಿ. ಇಲ್ಲಿ 8 ಇದ್ದದ್ದು ಪೂರ್ಣ ನಮಗೆ 4 ಬಾ ಹೋಗ್ತೈತಿ. ಅವಾಗ ಏನಾಕತಿ, ಇಲ್ಲಿ ಶೇಷ 0. ಶೇಷ ಯಾವಾಗ 0 ಬರ್ತೈತಿಲ್ಲ ಅವಾಗ ಬಿಡಿ ಸ್ಥಾನದಾಗ 6 ಇರ್ತೈತಿ. ಇಲ್ಲಿ 1 2 3 ಇಲ್ಲಿ ಶೇಷ 1 ಶೇಷ 2 ಶೇಷ 3 ಶೇಷ 0 ಯಾವಾಗಿದ ಘಾತಕ್ಕೆ ಭಾಗಿಸಿದಾಗ. ಅಂದ್ರೆ ನಮ್ಗೆ ಇದನ್ನ ಏನು ಕಂಡು ಬರ್ತದ, 2 ರ ಘಾತ ಬೆಲೆ ಐತಲ್ಲ 160. ಈಗ ನೋಡ್ರಿ 160. ಆ 160ಕ್ಕೆ ನಾವು 4ರಿಂದ ಭಾಗಿಸಿ ನೋಡೋಣ. 4 4 16
0 ಕೊಡ್ರಿ 4 40 160 0 ಬಂತು. ಶೇಷ ಎಷ್ಟು ಬಂತು ನೋಡ್ರಿ 0 ಬಂತು. ಇಲ್ಲಿ ಶೇಷ 0 ಬಂದೈತಿ ಅಂದರೆ ಇದರ ಅರ್ಥ ಕಂಪಲ್ಸರಿ ಕಡ್ಡಾಯವಾಗಿ 2 × 260 ವಿಸ್ತರಿಸಿ ಬರೆದಾಗ ಬಿಡಿ ಸ್ಥಾನದಾಗ ನಮಗೆ ಏನಿರಬೇಕು ಅಂತ ಕಂಡು ಬರ್ತೈತೆ ಅಂದ್ರೆ ನೋಡ್ರಿ ಶೇಷ 0 ಯಾವಾಗ ಬಂದೈತದ ಇಲ್ಲಿ ನೋಡ್ರಿ 6 ಇಲ್ಲಿ ಶೇಷ 0 ಸಾರಿ 6 ಅಲ್ಲ ಇದು 4 4 ಪೂರ್ಣ ಭಾಗ ಹೋಗ್ತದೆ ಶೇಷ 0 ಇಲ್ಲಿ ಶೇಷ 0 12 4 ಭಾಗಿಸಿದ್ರೆ ಶೇಷ 0 ಶೇಷ 0 ಬಂತು ಅಂತಂದ್ರೆ ಕಂಪಲ್ಸರಿ ಏನಿರ್ತೈತೆ ಅಲ್ಲಿ ಬಿಡಿ ಸ್ಥಾನದಾಗ ಏನಿರ್ತೈತೆ ನೋಡ್ರಿ 6 ಇರ್ತೈತಿ ಅಂತಕ್ಕಂಥದ್ದು ನಾವು ಗಮನಿಸ್ತೀವಿ. ಇಲ್ಲಿ ನೋಡ್ರಿ 4ಕ್ಕೆ 4 ಭಾಗಿಸಿದ್ರೆ ಶೇಷ 0, 8ಕ್ಕೆ 4 ಭಾಗಿಸಿದ್ರೆ ಶೇಷ 0, 12ಕ್ಕೆ 4 ಭಾಗಿಸಿದ್ರೆ ಶೇಷ 0. ಹಂಗೆ ಮುಂದಿನೂ ಎಲ್ಲ ನೀವು ಈ ಹಂತಕ್ಕೆ ಬರ್ತೈತೆ ನಿಮ್ಗೆ 2 × 160 ಬರ್ತೈತೆ ಅಂದ್ರೆ ಅದು ಶೇಷ 0 ಕೊಡ್ತಕ್ಕಂಥ ಸಂದರ್ಭ ಬರ್ತೈತೆ 4 ಭಾಗಿಸಿದಾಗ. ಶೇಷ ಯಾವಾಗ 0 ಬರ್ತೈತಿಲ್ಲ ಅವಾಗ ಬಿಡಿ ಸ್ಥಾನದಾಗ ಎಷ್ಟು ಇರ್ತೈತೆ ಅನ್ನೋದು ನಮ್ಗೆ ಕನ್ಫರ್ಮ್ ಆಗೈತಿ. ಪ್ಯಾಟರ್ನ್ಲೇ 6 ಇರ್ತೈತಿ ಅಂತಕ್ಕಂಥದ್ದು ಕನ್ಫರ್ಮ್ ಆಗೈತಿ. ಅದಕ್ಕೆ ಏನು ಹೇಳೋಣ ಅಂತಂದ್ರೆ ಆದ್ದರಿಂದ 2 × 224 ಬಾಗ್ಲೆ 4 × 32 ಬಿಡಿ ಸ್ಥಾನದ ಬೆಲೆ ಈಕ್ವಲ್ ಟು ಎಷ್ಟು ಅಂತಂದ್ರೆ ಎಷ್ಟು 6 ಸರಿ ಬಿಡಿ ಸ್ಥಾನದ ಬೆಲೆ 6 ಅಂತಕ್ಕಂಥದ್ದನ್ನು ನಾವು ತಿಳ್ಕೊತೀವಿ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸ್ವಲ್ಪ ಗಮನಿಸ್ರಿ, ಪ್ರಶ್ನೆಯನ್ನು ಗಮನಿಸ್ರಿ. ಒಂದು ಸಂಗ್ರಾಹಕ ಇದೆ, ಅಂದರೆ ಒಂದು ಕಂಟೈನರ್, ಒಂದು ಬಾಟ್ಲ್ಗಳನ್ನು ಪ್ಯಾಕ್ ಮಾಡಿಡಕ್ಕೆ ವಾಟರ್ ಬಾಟ್ಲ್ ಪ್ಯಾಕ್ ಇರ್ತಾವಲ್ಲ ನೋಡಿದ್ವಿ, 5 ಬಾಟ್ಲ್ ಇದಾವೆ. ಪ್ರತಿದಿನ ಒಂದು ಸಂಗ್ರಾಹಕ ತರಲಾಗೈತಿ. 40 ದಿನದ ನಂತರ ಎಷ್ಟು ಬಾಟ್ಲಿಗಳಿರ್ತಾವೆ ಅಂತ ಕೇಳ್ತಾರೆ. ಭಾಳ ಸುಲಭ ಪ್ರಶ್ನೆ ಇದೆ ನೋಡ್ರಿ. ಒಂದು ಸಂಗ್ರಾಹಕದಲ್ಲಿ ಬಾಟಲಿಗಳ ಸಂಖ್ಯೆ ಎಷ್ಟದ? ಭಾಳ ಸುಲಭ ಐತಿ, ಅದಂತೂ ನೇರವಾಗೈತೆ 5 ಐತಿ. ಆಮೇಲೆ ಒಟ್ಟು ಸಂಗ್ರಾಹಕಗಳೆಷ್ಟು? ಒಟ್ಟು ಸಂಗ್ರಾಹಕಗಳು 40 ದಿವಸ ಒಂದೊಂದು ತಂದಿದ್ದಾರೆ, 40 ದಿವಸ ತನಕ ತಂದಿದ್ದಾರೆ, ಅಂದರೆ 40 ಸಂಗ್ರಹಗಳಿರಬೇಕು. ಆದ್ದರಿಂದ ಒಟ್ಟು ಬಾಟ್ಲಿಗಳು, ಆದ್ದರಿಂದ 40 ದಿನಗಳ ನಂತರ ಒಟ್ಟು ಸಂಗ್ರಾಹಕಗಳ ಸಂಖ್ಯೆ ಈಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ 40 ಸಂಗ್ರಾಹಕಗಳು, ಒಂದು ಸಂಗ್ರಾಹಕದೊಳಗೆ 5 ಬಾಟಲ್ ಅಂದರೆ ಗುಣಸರಿ ಸಿಗ್ತೈತೆ ಉತ್ತರ. 200 ಆಯ್ತಲ್ಲ, 40ಕ್ಕೆ 5 ಗುಣಿಸಿದ್ರೆ 200 ಬಾಟ್ಲ್ಗಳು ಅದಾವ ಅಂತಕ್ಕಂಥದ್ದು ನಮ್ಗೆ ತಿಳಿದು ಬರ್ತದೆ. ಮುಂದಿನ ಒಂದು ಪ್ರಶ್ನೆ ಏನು ನೋಡ್ರಿ. ಕೊಟ್ಟಿರುವ ಸಂಖ್ಯೆಯನ್ನು 2 ಅಥವಾ ಹೆಚ್ಚು ಘಾತಾಂಕಗಳ ಗುಣಲಬ್ಧವಾಗಿ 3 ವಿಭಿನ್ನ ರೀತಿಯಲ್ಲಿ ಬರೀರಿ ಅಂತ ಹೇಳಿದೆ. ಇಲ್ಲಿ ಮೊದಲನೇದು 64 ಅದ, ಅದರ ಘಾತ ಎಷ್ಟೈತೆ ಅಂದರೆ 3 ಅದ. 64ನ್ನು 2ರ ಘಾತ ಎಷ್ಟು ಬರಿಬೋದು? 5 ಅಂದ್ರೆ 32, 6 ಅಂದ್ರೆ 64, ಸರಿ. ಘಾತ 3 ಐತೆ. ಘಾತರ ಘಾತ ಅಂದರೆ 2ರ ಘಾತ 3ನೇ ನಿಯಮದ ಪ್ರಕಾರ 6 3 ಎಷ್ಟು ಆತಿದು? 18. ಇದನ್ನು ಗುಣಾಕಾರ ಮಾಡಿ 2 ಅಥವಾ 3 ರೀತಿ ಬರಿದೈತಿ. ಇದು ನೋಡ್ರಿ, ಇದು ಹೆಂಗೆ ಬರಿಬೋದಲ್ಲ? 2ರ ಘಾತ 9 ಗುಂಡ್ಲೆ 2ರ ಘಾತ 9 ಬರಿಬೋದು. ಇದೊಂದು ರೀತಿ ಆಯ್ತು. ಘಾತಾಂಕಗಳ ಮೊದಲನೇ ನಿಯಮದ ಪ್ರಕಾರ 9 + 9 ಅಂದ್ರೆ 18 ಆಕತಿಲ್ಲ ಅದು. ಇನ್ನು 2ರ ಘಾತ 10 ಬರೀರಂತ 10 ಬರೆದ್ರೆ ಅಂದ್ರೆ ಇನ್ನು ಉಳಿತು ಎಷ್ಟು? 2ರ ಘಾತ 8 ಉಳಿತು. ಮತ್ತು 2ರ ಘಾತ 6 ಬರೆದ್ರೆ ಅಂದರೆ 2ರ ಘಾತ ಎಷ್ಟು ಬರ್ಕೋಬೇಕಿಲ್ಲ? 12 ಬರ್ಕೋಬೇಕು. 3 ರೀತಿ ಬರೆದಿಲ್ಲ ನೋಡೋಣ ಗುಣಲಬ್ಧ ಆಗಿ. 3 2 ಅಥವಾ 2ಕ್ಕಿಂತ ಇಲ್ಲಿ 2 ಜೋಡಿ ತೊಗೊಂಡಿದ್ದೀನಿ, ಇಲ್ಲೊಂದು ಜೋಡಿ ಹೆಂಗೆ ಬರಿಬೋದು? ಮುಂದಿನ ಪ್ರಶ್ನೆ 192 ಅದ. ಎರಡನೇದು 192 ರೇಸ್ಟ್ ಎಷ್ಟದ ಅಂದ್ರೆ 8 ಅದ. 192 ಅಪೋರ್ತನ ತೆಗೆನು. 192 ನೀವು ಅಪೋರ್ತನ ತೆಗೆದ್ರಿ ಅಂತಂದ್ರೆ 2 9 18, 1 ಉಳಿತು 12 ಆಯ್ತು, 2 6 12, 2 4 8, 1 ಉಳಿತು 2 8 16, 2 2 4, 2 4 8, 2 1 2 2, 2 6, 2 3 3 1 ಅಂದ್ರೆ 1 2 3 4 5 6. 192 ರೇಸ್ ಟು 8 ಈಕ್ವಲ್ ಟು
2 6 ಸಲ ಗುಣಾಕಾರ ಆಗೈತಿ ಅಂದರೆ 2 ಘಾತ 6 ಇಡೋಣ ಗುಂಡ್ಲೆ 3 ಒಂದು ಸಲ ಮತ್ತು ಇದ್ರ ಒಟ್ಟಾರೆ ಘಾತ ಎಷ್ಟೈತಿ 8 ಐತಿ. ಘಾತಾಂಕಗಳ ನಿಯಮದ ಪ್ರಕಾರ 8 ಇವೆರಡಕ್ಕೂ ಅಪ್ಲೈ ಆಗ್ತೈತಿ. ಅಂದರೆ 2 ಘಾತ 6 ಇಟ್ಟ ಇದರ ಘಾತ ಎಷ್ಟು ಬರಿಬೋದು 8 ಬರಿಬೋದು. ಆಮೇಲೆ ಇದನ್ನು 3 ಘಾತ 8 ಅಂತ ಬರ್ಕೋಬೋದು. ಇನ್ನು ಇದನ್ನ ಹೆಂಗೆ ಬರೆಯೋಕ್ಕೆ ಸಾಧ್ಯ ಆಕೈತೆ ಅಂದ್ರೆ 2 ಘಾತ 8 6 48 ಆಮೇಲೆ 2 ಘಾತ ಎಷ್ಟು 3 ಘಾತ ಎಷ್ಟು 8 ಆಕೈತಿ. ಇದನ್ನು ಬೇರೆ ಬೇರೆ ರೀತಿ 3 ರೀತಿ ಗುಣಾಕಾರಕ್ಕೆ ಬರ್ರಿ 2-3 ರೀತಿ ಬರೆಯೋಕ್ಕೆ ಸಾಧ್ಯ ಆಕೈತಿ. ಬೇಕಾದಷ್ಟು ರೀತಿ ಬರಿಬೋದು 2-3 ರೀತಿ ಅಷ್ಟೇ ಯಾಕೆ ಈ 2 ಘಾತ 48 ಐತ್ಲ ಇದನ್ನ ನಾನು ಏನು ಮಾಡ್ತೀನಿ 24 ಹೊಡ್ಕೋತೀನಿ ನೋಡ್ರಿ ಮೊದಲೇ ನಿಯಮದ ಪ್ರಕಾರ 24 ಕೂಡಿಸ್ತೀರಿ 48ಕ್ಕೆ ಸರಿ ಹೋಗ್ತೈತೆ ಇಂಟು 3 ಘಾತ 8 ಇಡ್ರಿ. ಇನ್ನೊಂದು ರೀತಿ ಬರೀಬೇಕಪ್ಪ ಅಂದ್ರೆ ಇದನ್ನ 24 12 ಮಾಡೋಣ 12 ಮಾಡಿದ್ರೆ ಮತ್ತೊಂದು 2 ಘಾತ 12 ಸಪ್ರೇಟ್ ಮಾಡ್ಕೊರಿ. ಇದು 24ಕ್ಕೆ ಟ್ಯಾಲಿ ಆತಿಲ್ಲ ಇದು ಮುಂದಿನ ಹೆಂಗಿದ್ದಂಗೆ ಬರೀರಿ 2 ಘಾತ 24 ಗುಂಡ್ಲೆ ಎಷ್ಟು 3 ಘಾತ 8 ಹಿಂಗೆ ಇನ್ನೊಂದು ರೀತಿ ನೀವು ಪ್ರಯತ್ನ ಮಾಡಿರಿ ಇಲ್ಲಿ ನಿಮ್ಗೆ ಬಿಡ್ತೀನಿ. ಆಮೇಲೆ 32 ಘಾತ -5 ಅದ ಮೂರನೇದು 32 ಘಾತ ಎಷ್ಟು -5 ಅದ ಇದು 1/32 ಘಾತ 5 ಬರಿತೀವಿ +5 ಆಕತಿ. ನಿಮ್ಗೆ ಗೊತ್ತಿದೆ ನೇಮ್ ಹೆಂಗಂತ 32ನ್ನು 2 ಘಾತ ಬರೆದ್ರೆ 5 ಬರಿತೀರಿ ಮತ್ತು ಅದರ ಘಾತ ಎಷ್ಟು ಬಂತು ನೋಡ್ರಿ ಇದು 5 ಬಂತು. 1/2 ಘಾತ ಎಷ್ಟಾಯ್ತು 25 ಆಯ್ತು. ಇದನ್ನು ಒಡೆದು ಬರೀರಿ 2 ಘಾತ ಈ 1/2 ಘಾತ 13 ತಗೋರಿ ಗುಂಡ್ಲೆ 2 ಘಾತ 12 ತಗೋರಿ ಇದೊಂದು ರೀತಿ ಆಯ್ತು. ಇದನ್ನು ಬರೆದ್ರೆ 2 ಘಾತ -13 ಗುಂಡ್ಲೆ 2 ಘಾತ -12 2 ರೀತಿ ಬರೆದು ಇಲ್ಲದು ಹಾಂ ಇಲ್ಲಿ 2 ಘಾತ 5 ಕರೆಕ್ಟ್ ಐತಿ 5 25 ಸರಿ ಐತಿ. ಹಂಗೆ ನೀವು ಮನಸ್ಸಿನಾಗ ಮಾಡ್ರಿ 13 ಬದಲೇ 10 ಇಟ್ಕೊಂಡ್ರೆ ಅಂದ್ರೆ ಇಲ್ಲಿ 15 ಆಗ್ತೈತಿ ಅದು ಮತ್ತೆ ಮ್ಯಾಲೆ ತಗೊಳ್ದ. ಇನ್ನು 2 ರೀತಿ ಅದನ್ನು ವಿಭಜಿಸಿ ಬರೀತಕ್ಕಂಥ ಕೆಲಸವನ್ನು ನೀವು ಮಾಡ್ರಿ ಸರಳ ಐತಿ ನಿಮ್ಗೆ ಬಿಟ್ಟಿರ್ತೀನಿ. ಮುಂದಿನ ಒಂದು ಪ್ರಶ್ನೆ ಕೆಳಗಿನ ಪ್ರತಿ ಹೇಳಿಕೆಯನ್ನು ಪರಿಶೀಲಿಸಿ ಅದು ಯಾವಾಗಲೂ ಸರಿ ಕೆಲವೊಮ್ಮೆ ಮಾತ್ರ ಸರಿ ಅಥವಾ ಸರಿ ಇಲ್ಲ ಎಂದು ಕಂಡುಹಿಡಿಯಿರಿ. 3 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಯಾವಾಗಲೂ ಸರಿ ಒಂದೈತಿ ಆಮೇಲೆ ಕೆಲವೊಮ್ಮೆ ಮಾತ್ರ ಸರಿ ಐತಿ ಆಮೇಲೆ ಸರಿ ಇಲ್ಲ ಅಂತಕ್ಕಂಥದ್ದು. 3 ಹೇಳಿಕೆಯೊಳಗಿಂದ ಯಾವ್ದು ಫಿಟ್ ಆಗ್ತದೆ ಪ್ರತಿ ಸೆಂಟೆನ್ಸ್ ಅನ್ನೋದು ನಾವು ತಾರ್ಕಿಕವಾಗಿ ವಿಚಾರ ಮಾಡಬೇಕಾಗಿದೆ. ಘನ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಆಗಿವೆ ಸರಿ. ಉದಾಹರಣೆ ನೋಡೋಣ ಒಂದಿಷ್ಟ. ಈಗ 64 ತೊಗೊಂಡ್ರೆ ಅಂದ್ರೆ ಇದು ಘನ ಸಂಖ್ಯೆ 4ರ ಘನ 4 4 16 16 4 64 ಮತ್ತು ಇದು ವರ್ಗ ಸಂಖ್ಯೆನೂ ಆಗೈತೆ ನೋಡಿರಿ. ಎಷ್ಟರ ವರ್ಗ 64 8ರ ವರ್ಗ ಅನ್ನೋದು ನಮ್ಗೆ ಕಂಡುಬಿಡ್ತೀವಿ. ಅದನ್ನು ನೀವು 2 ತೊಗೊಂಡ್ರಿ ಅಂದ್ರೆ 8 ತೊಗೊಂಡ್ರಿ ಅಂದ್ರೆ ಇದು ಘನ ಸಂಖ್ಯೆ ಮಾತ್ರ ಆಗೈತಿ ಇದನ್ನು ವರ್ಗ ಸಂಖ್ಯೆಗೆ ಬರೆಯೋಕೆ ಬರೋಂಗಿಲ್ಲ. ಅಂದ್ರೆ ಇದರ ಅರ್ಥ ನಾವು ಯಾವ ತೀರ್ಮಾನ ತೊಗೋಬೇಕು ಯಾವಾಗಲೂ ಸರಿ ಅಂತ ಹೇಳೋಕ್ಕಾಗಂಗಿಲ್ಲ ಕೆಲವೊಮ್ಮೆ ಮಾತ್ರ ಸರಿ ಅಂತ ಹೇಳ್ಬೋದಲ್ಲ. ಯಾಕಂದರೆ ಇಲ್ಲೇ ಸರಿ ಆಯ್ತು ಇಲ್ಲಿ ಸರಿ ಆಗಲಿಲ್ಲ ಅಂದ್ರೆ ಆದ್ದರಿಂದ ಕೆಲವೊಮ್ಮೆ ಮಾತ್ರ ಸರಿ ಅಂತ ಹೇಳ್ಬೋದು. ಕೆಲವೊಮ್ಮೆ ಮಾತ್ರ ಸರಿ ಅನ್ನುವ ತೀರ್ಮಾನಕ್ಕೆ ಬರ್ತೀವಿ. ಇನ್ನು 2ನೇದು ನೋಡ್ರಿ 4ನೇ ಘಾತಗಳು ಸಹ ವರ್ಗ ಸಂಖ್ಯೆಗಳು ಆಗಿವೆ. ಒಂದು ಯಾವುದೇ ಸಂಖ್ಯೆ ಐತೆ ತಿಳ್ಕೊಡ್ರಿ ಎನ್ನ ಇದರ ಘಾತ 4 ಐತಿ 4ನೇ ಘಾತ ಹೊಂದಿರತಕ್ಕಂಥ ಯಾವುದೇ ಸಂಖ್ಯೆ ಯಾವತ್ತೂ ವರ್ಗ ಸಂಖ್ಯೆ ಆಗಿರ್ತೈತಿ. ಯಾಕೆ ಇದು n² ನೋಡ್ರಿ ಹಿಂಗೆ ಬರೀ ಓದ್ಲೇನು n² ಮೇಲೆ ಘಾತ 2 ಅಂದ್ರೆ ಘಾತ 2ಕ್ಕೆ ಬರೆಯಕ್ಕೆ ಬರ್ತಂದ್ರೆ ಅದು ವರ್ಗ ಸಂಖ್ಯೆ ಆಯ್ತು ಹೌದಾ ಇಲ್ಲ. ಆದ್ದರಿಂದ ಇದು ಹೇಳಿಕೆ ಏನಂತ ಹೇಳ್ಬೋದು ನಾವು ಯಾವಾಗಲೂ ಸರಿ ಅಂತ ಹೇಳ್ಬೋದು. ಯಾವಾಗಲೂ ಸರಿ ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತೀವಿ. ಇನ್ನು 3ನೇದು ನೋಡ್ರಿ ಒಂದು ಸಂಖ್ಯೆಯ 5ನೇ ಘಾತವು ಆ ಸಂಖ್ಯೆಯ ಗಣದಿಂದ ಭಾಗಿಸಲ್ಪಡುತ್ತದೆ. ಒಂದು ಸಂಖ್ಯೆಯ 5ನೇ ಘಾತ ಒಂದು ಸಂಖ್ಯೆ n ತಗೊಳ್ಳೋನು ಅದರ 5ನೇ ಘಾತ ಒಂದು ಸಂಖ್ಯೆಯ 5ನೇ ಘಾತವು ಆ ಸಂಖ್ಯೆಯ ಗಣದಿಂದ ಆ ಸಂಖ್ಯೆ ಅಂದರೆ ಯಾವುದ n ಅದರ ಗಣ ಅಂದರೆ ಎಷ್ಟು ಗೊತ್ತೀರಿ 3 ಭಾಗಿಸಲ್ಪಡುತ್ತದೆ. ಭಾಗಿಸಲ್ಪಡ್ತೈತೆ ಎಲ್ಲ ನೋಡೋಣ ಭಾಗಿಸಲ್ಪಡ್ತೈತೆ ಎಲ್ಲ ನೋಡೋಣ n⁵ 5 - 3 ಬರೆಯಕ್ಕೆ ಬರ್ತೈತೆ ಅಂದರೆ n⁵ 2. ಆದ್ದರಿಂದ ಯಾವಾಗಲೂ ಸರಿ ಈ ಹೇಳಿಕೆಯು ಕೂಡ ಏನಾಗತ್ತೆ ಯಾವಾಗಲೂ ಸರಿ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರಬೇಕಾಗ್ತದೆ. ಇನ್ನು 4ನೇ ಒಂದು ಉಪಪ್ರಶ್ನೆ ಇಲ್ಲಿ ಏನಿದೆ ಅಂತ ನೋಡ್ರಿ. 2 ಸಂಖ್ಯೆಗಳ ಗುಣಲಬ್ಧವು ಒಂದು ಘನಸಂಖ್ಯೆಯಾಗಿದೆ. 2 ಘನಸಂಖ್ಯೆಗಳ ಗುಣಲಬ್ಧವು. ಈ ಘನಸಂಖ್ಯೆ ಅಂದ ತಕ್ಷಣ ನಿಮ್ಗೆ ಯಾವ ರೂಪದಾಗಿರ್ತೈತಿ ಈ ರೂಪದಾಗಿರ್ತೈತಿ.
ಇದು ಒಂದು ಘನ ಸಂಖ್ಯೆ, ಇದು ಇನ್ನೊಂದು ಘನ ಸಂಖ್ಯೆ, ಎರಡು ಘನ ಸಂಖ್ಯೆಗಳ ಗುಣಲಬ್ಧ ತಗೋಣ. ಇದು ಘನ ಸಂಖ್ಯೆ ಆಗಬೇಕಲ್ಲ, n ಇಂಟು m ಘಾತ 3 ಅಂದರೆ ಇದೇನಾಯ್ತು ನಮಗೀಗ ಘನ ಸಂಖ್ಯೆ ಆಯಿತು. ಆದ್ದರಿಂದ ಈ ಹೇಳಿಕೆಯು ಕೂಡ ಯಾವಾಗಲೂ ಸರಿ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ. ಆದ್ದರಿಂದ ಕೊಟ್ಟಿರ್ತಕ್ಕಂಥ ಹೇಳಿಕೆ ಯಾವಾಗಲೂ ಸರಿ ಅನ್ನುವ ತೀರ್ಮಾನಕ್ಕೆ ನಾವು ಬರ್ತೀವಿ. ಇನ್ನು ಕ್ಯೂನ ಘಾತ ಎರಡು ಘನ ಸಂಖ್ಯೆಗಳ ಗುಣಲಬ್ಧವಾಯ್ತಲ್ಲ ಇದು ಸರಿ. ಕ್ಯೂನ ಘಾತ 46 ಎಂಬುದು 4ನೇ ಘಾತ ಮತ್ತು 6ನೇ ಘಾತ ಎರಡೂ ಆಗಿದೆ. ಕ್ಯೂನ ಘಾತ 46 ಇದು 4ನೇ ಘಾತನೂ ಆಗ್ಬೇಕು 6ನೇ ಘಾತನೂ ಆಗ್ಬೇಕಂದ್ರೆ 4ರಿಂದ ಮತ್ತು 6ರಿಂದ ಭಾಗಿಸಲ್ಪಡ್ಬೇಕು. 46 ಇದು 4ರಿಂದ ಮತ್ತು 6ರಿಂದ ಭಾಗಿಸಲ್ಪಡುವುದಿಲ್ಲ. ಆದ್ದರಿಂದ ಈ ಹೇಳಿಕೆ ಸರಿ ಇಲ್ಲ. ಆದ್ದರಿಂದ ಇದು ಸರಿ ಅಲ್ಲ, ಕೊಟ್ಟಿರ್ತಕ್ಕಂಥ ಹೇಳಿಕೆ ಸರಿ ಅಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ನೋಡ್ರಿ, ಭಾಳ ಸುಲಭ ಇದೆ. ಇವುಗಳನ್ನು ಸಂಕ್ಷೇಪಿಸಿ ಮತ್ತು ಉತ್ತರವನ್ನು ಘಾತಾಂಕ ರೂಪದಲ್ಲಿ ಬರೀರಿ ಅಂತ ಹೇಳಿದರು. 10ರ ಘಾತ ಎಷ್ಟಿದೆ? -2 ಇದೆ. ಗುಂಡ್ಲೆ 10ರ ಘಾತ -5 ಇದೆ. ಈ -2 -5 ಭಾಳ ಸುಲಭ ಇದೆ. ಇಂಥ ಸಾಕಷ್ಟು ಲೆಕ್ಕಗಳನ್ನು ಹಿಂದಿನ ಒಂದು ವಿಡಿಯೋಸಲ್ಲಿ ಮಾಡಿದ್ದೀವಿ ನಾವು. ನೋಡಿರಿ, ಆಧಾರ ಸಂಖ್ಯೆ ಒಂದೇ ಇದೆ, ಘಾತ ಸೂಚಿಗಳನ್ನು ಕೂಡಿಸ್ಕೋಬೇಕು. 1ನೇ ನಿಯಮದ ಪ್ರಕಾರ -2ಕ್ಕೆ ಎಷ್ಟು ಕೂಡಿಸ್ತೀರಂದ್ರೆ -5 ಕೂಡಿಸ್ತೀರಿ. ಈಗೇನಾಗ್ಬಿಡ್ತೈತಿ ಇದು 10ರ ಘಾತ -2 -5 ಚಿಹ್ನೆಗಳು ಒಂದೇ ಇದ್ದಾಗ ಕೂಡಿಸ್ಬೇಕು. ಪರಿಮಾಣಗಳನ್ನು ಕೂಡಿಸ್ತೀರಿ 7 ಆಯ್ತು, ಸಾಮಾನ್ಯ ಚಿಹ್ನೆ ಬರೀತೀರಿ -7. ಇದು ಘಾತಾಂಕ ರೂಪದಾಗ ಐತಿ, ಇನ್ನೇನು ಸುಲಭೀಕರಣ ಮಾಡಬೇಕಾಗಿಲ್ಲ. ಎರಡನೇ ಉಪಪ್ರಶ್ನೆ ನೋಡೋದಾದ್ರೆ 5ರ ಘಾತ 7 ಐತಿ, ಬಾಗ್ಲೆ ಎಷ್ಟೈತಿ? 5ರ ಘಾತ 4 ಐತಿ. ಈಗ 5ರ ಘಾತ 2ನೇ ನಿಯಮದ ಪ್ರಕಾರ 7 - 4, 7ರ 4 ಹೋದ್ರೆ 5ರ ಘಾತ ಎಷ್ಟು ಬರ್ತದೆ? 3 ಬರ್ತದೆ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮೂರನೇ ಪ್ರಶ್ನೆ 9ರ ಘಾತ -7 ಬಾಗ್ಲೆ 9ರ ಘಾತ 4 ಇದೆ. ಇದು ಮೂರನೇ ಉಪಪ್ರಶ್ನೆ. ಈಗ ಇದನ್ನು ಹೆಂಗೆ ಬರಿಬೋದಲ್ಲ? 1 ಬಾಗ್ಲೆ 9ರ ಘಾತ 7 ಬರಿಬೋದು. ಇದು ಮ್ಯಾಲಿಂದ ಇದು ಗುಂಡ್ಲೆ 9ರ ಘಾತ 4 ಇಡಿ. ಈಗ ಏನಾಗ್ಬಿಡ್ತು? ಆಧಾರ ಸಂಖ್ಯೆ 1 ಆಗಿಬಿಟ್ಟು ಘಾತ ಸೂಚಿಗಳನ್ನು ಕೂಡಿಸ್ಕೊಂಡ್ಬಿಡ್ರಿ. 1ನೇ ನಿಯಮದ ಪ್ರಕಾರ 9ರ ಘಾತ 7 ಮತ್ತು 4 ಕೂಡಿಸ್ಕೊ. 7 4 ಕೂಡಿಸಿದ್ರೆ ಎಷ್ಟು ಬರ್ತೈತಿ? 9ರ ಘಾತ 11 ಬರ್ತದೆ. ಇನ್ನು ಇದನ್ನು ಅಂಶಕ್ಕೆ ತೊಗೊರಿ. 9ರ ಘಾತ ಎಷ್ಟು ಆಕತಿ? -11 ಆಕತಿ. ಇದು ನಮ್ಮ ಘಾತಾಂಕ ರೂಪ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನು ಮಾಡಬೇಕಾಗಿಲ್ಲ, ಸಾಕು. ಇನ್ನು 4ನೇ ಪ್ರಶ್ನೆ 13ರ ಘಾತ -2. 13ರ ಘಾತ ಎಷ್ಟೈತೆ ಅಂದ್ರೆ -2 ಅದ. ಅದರ ಘಾತ ಮತ್ತು -3 ಅದ. ಹೆಂಗೈತೆ ನೋಡ್ರಿ, 13ರ ಘಾತ -2 ಅದರ ಘಾತ ಎಷ್ಟೈತೆ ಅಂದ್ರೆ -3 ಐತಿ. ಇದು ಘಾತಾಂಕಗಳ ನಿಯಮನ. 13ರ ಘಾತ ಘಾತದ ಘಾತ 3ನೇ ನಿಯಮ -2 ಮತ್ತು ಈ -3 ಏನಕ್ಕವ ಅಂದ್ರೆ ಗುಣಿಸಲ್ಪಡ್ತಾವೆ. ಅಂದರೆ 13ರ ಘಾತ -× -+, 2 3 6 ಅಂದರೆ 13ರ ಘಾತ +6 ಬರೆದ್ರೆ ಸಾಕು. ಇದನ್ನೇನು ಮತ್ತು ವಿಸ್ತರಿಸಿ ಬರೀಬೇಕಾಗಿಲ್ಲ. ಘಾತಾಂಕ ರೂಪದಾಗ ಇರಾಕೆ ಹೇಳಿದಾರೋ ಅದು ಇಟ್ಟರೆ ಸಾಕು, ನಿಮ್ಮ ಕೆಲಸ ಮುಗೀತು. ಇನ್ನು 5ನೇ ಉಪಪ್ರಶ್ನೆ ಏನೈತೆ ನೋಡಿ, ಎಷ್ಟೈತಪ್ಪ ಅಂದ್ರೆ ಅದು m⁵5 n⁴12 m⁵5 n⁴12 ಇಂಟು ಬ್ರಾಕೆಟ್ mn⁹9 ಅದ. ಈ mn⁹9 ಅದ. ಇದನ್ನು ಸುಲಭೀಕರಣ ಮಾಡಬೇಕಾಗಿತ್ತು. ಇದನ್ನೇನು ಮಾಡೋಣ? m⁵5 n⁴12 ಹಂಗೆ ಇಡೋಣ. ಇಲ್ಲೇನು ಮಾಡಬೇಕಾಗಿಲ್ಲ. ಇದಕ್ಕೆ ನಿಮ್ಮ 4ನೇ ನಿಯಮ ಹಚ್ಕೊಡಿ. ಆ 9 ಏನಾಗ್ತೈತಿ? m ಮತ್ತು n ಅನ್ವಯ ಆಗ್ತೈತಿ. ಇಲ್ಲಿ ನೋಡಿ, m-ನ ಘಾತ 9 ಬರಿತೀರಿ, n-ನ ಘಾತ ಎಷ್ಟು ಬರಿತೀರಿ? 9 ಬರಿತೀರಿ. ಈಗ ನಾವೇನು ಮಾಡೋಣ? m ಪದಗಳ ಮತ್ತು n ಪದಗಳು ಒಂದೇ ಕಡೆ ಮಾಡ್ಕೊಳ್ಳೋಣ. m⁵5 ಇಂಟು m⁹9 ಬರಿತೀವಿ. ಇದನ್ನು ಜೋಡಿ ಮಾಡ್ಕೊರಿ. ಗುಣಾಕಾರ ಸಂಬಂಧ ಐತಿ, ಅದಕ್ಕೆ ಗುಣಾಕಾರ ಇಡ್ರಿ. n⁴12 ಬಿಡ್ರಿ. n⁴12 ಆಮೇಲೆ n⁴ ಎಷ್ಟು ಬರಿತೀರಿ? 9 ಬರಿತೀರಿ. ಈಗ ಘಾತಾಂಕಗಳ ಮೊದಲನೇ ನಿಯಮ, ಆಧಾರ ಸಂಖ್ಯೆಗಳು ಒಂದೇ ಇದ್ದಾಗ ಘಾತ ಸೂಚಿಗಳನ್ನು ಕೂಡಿಸ್ಕೊಳ್ಳಿಕ್ಕೆ ನಮ್ಗೆ ಯಾವುದೇ ತಕರಾರಿಲ್ಲ, ತೊಂದರೆ ಇಲ್ಲ. ಅಂದರೆ m-ನ ಘಾತ 5 + 9, ಇದು n-ನ ಘಾತ 12 + ಎಷ್ಟು ಆಕತಿ? 9 ಆಕತಿ. ಅಂದರೆ
ಎಮ್ಮನ ಘಾತ 14 ಗುಂಡ್ಲೆ ಎನ್ನನ ಘಾತ ಎಷ್ಟು 21 ಅಂತಕ್ಕಂಥದ್ದನ್ನು ಕಾಣ್ತೀವಿ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಸರಿ, ಇವಾಗ ಮುಂದಿನ ಒಂದು ಪ್ರಶ್ನೆಗೆ ಸಾಕು ನೋಡ್ರಿ. 6ನೇ ಪ್ರಶ್ನೆ ಏನೈತೆ ಅಂದ್ರೆ 12ರ ವರ್ಗ 144 ಐತಿ, ಆದರೆ ಈ ಕೆಳಗಿನವುಗಳನ್ನು ಕಂಡುಹಿಡ್ರಿ ಅಂತ ಹೇಳಿದ್ರು. ಒಂದನೇದು ಇದು 1.2 ಐತಿ, ಬ್ರಾಕೆಟ್ ಸ್ಕ್ವೇರ್ ಐತಿ, ನೇರವಾಗಿ ಬೆಲೆ ಕೊಟ್ಟಿದ್ದಾರೆ ಅವರು ನೋಡ್ರಿ. 1.2 ಇಂಟು 1.2 ಅನ್ನಂಗಿತ್ತು. 12 ಏನು ಗುಣಿಸ್ಬೇಕಾಗಿಲ್ಲ, ನಮಗೆ ಇಲ್ಲಿ ಕೊಟ್ಟಿದ್ದಾರೆ 144. ನಿಮ್ಗೆ ಅಲ್ಲಿ ದಶಮಾಂಶ ಸ್ಥಾನ ಎಷ್ಟದ ಎನಿಸ್ ಬೀಳಿದೆ. ಇಲ್ಲಿದು ಒಂದು ಸ್ಥಾನ, ಇಲ್ಲಿದು ಒಂದು, ಟೋಟಲ್ 2 ಸ್ಥಾನ ಸರಿಸಿ ದಶಮಾಂಶ ಇಟ್ಟರೆ ಅಂದರೆ 1.44 ಇಡ್ತೀರಿ ಇಷ್ಟ, ಮತ್ತೇನಿಲ್ಲ. ಆಮೇಲೆ ಇದನ್ನು ಹಿಂಗೆ ಬೇಡಪ್ಪ ಅಂದ್ರೆ ಅಥವಾ ಹಿಂಗೂ ಮಾಡ್ಬೋದು. 1.2 ರೇಸ್ ಟು 2 ಐತಿಲ್ಲ, ಇದನ್ನ 12 10 ಬರೀದು, 12 10 ಬರೀದ ಮ್ಯಾಲೆ ವರ್ಗ ಇಡ್ರಿ. ಈಗ 12ರ ವರ್ಗ ಬಾಗಿಲೆ ಎಷ್ಟು ಬರೀತೀರಿ, 10ರ ವರ್ಗ ಬರೀತೀರಿ. 12ರ ವರ್ಗ 144 ಆಕತಿ, 10ರ ವರ್ಗ ಎಷ್ಟು ಆಕತಿ 100 ಆಕತಿ. 144 100ಲೇ ಭಾಗಿಸ್ತೀರಿ ಅಂದ್ರೆ 2 ಸ್ಥಾನ ಸರಿಸ್ಬೇಕು ದಶಮಾಂಶ. 1.44 ಅಂತ ಹೇಳಕ್ಕೆ ಬರ್ತೈತೆ ನಮಗೆ. ಮುಂದಿನ ನೋಡಿ, ಎರಡನೇದು ಸೇಮ್ ಮತ್ತು 0.12 ಬ್ರಾಕೆಟ್ ಸ್ಕ್ವೇರ್ ಐತಿ ಈಕ್ವಲ್ ಟು, ಈಗ 0.12 ಇಂಟು 0.12 ಅನ್ನಂಗೆ ದಶಮಾಂಶ ಮನಸ್ಸಿನಾಗಿನ ತೆಗೀರಿ. 12 ಅಂದರೆ 12ರ ವರ್ಗ ಎಷ್ಟು ಆಕತಿ 144 ಬರೀರಿ. ಇನ್ನು ಇಲ್ಲಿ 2 ಸ್ಥಾನ, ಇಲ್ಲಿ 2 ಸ್ಥಾನ, ಟೋಟಲ್ ದಶಮಾಂಶದಾಗ ಇರೋ ಸ್ಥಾನಗಳು ಎಷ್ಟದಾವು ಆ ಗುಂಡ್ಲಬ್ದೊಳಗೆ 4 ಸ್ಥಾನಗಳದಾವು. ಅದಕ್ಕೆ 4 ಸ್ಥಾನ ದಶಮಾಂಶದಾಗ ಬರಬೇಕಿಲ್ಲ, ಅದಕ್ಕೆ 0 ಪಾಯಿಂಟ್ ಇಡ್ರಿ, ಇನ್ನೊಂದು 0 ಕೊಡಿ. 1 2 3 4 ಸ್ಥಾನ ಬಂದು. ಇಲ್ಲಾಂದ್ರೆ ಹಿಂಗೆ ಡಿವೈಡೆಡ್ ಬೈ 10 ಬದಲಿ ಇಲ್ಲಿ 100 ಆಕತಿ, ಹಂಗೆ ಇಟ್ಟು ಮಾಡ್ಬೋದು. ಹಂಗೆ ಇನ್ನೊಂದು ಮಾಡ್ತೀನಿ ನೋಡ್ರಿ, ಉಳಿದು ಡೈರೆಕ್ಟ್ ಮಾಡೋಣ. ಅಥವಾ 0.12 ಬ್ರಾಕೆಟ್ ಸ್ಕ್ವೇರ್ ಐತಲ್ಲ, ಇದನ್ನು 12 100 ಇಡ್ರಿ, 100 ಬ್ರಾಕೆಟ್ ಸ್ಕ್ವೇರ್. 12 100 ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಅಂಶ ಛೇದಕ್ಕೆ ವರ್ಗ ಆಕೈತಿ ಪ್ರಕಾರ. ಇದೆ 144 ಬರೀನು 100ರ ವರ್ಗ ಅಂದ್ರೆ 10,000 ಆಯ್ತು. 10ರ ಮುಂದೆ 4 0 ಬರ್ತಾವೆ. ಈಗ ನೋಡ್ರಿ 1 2 3 4 0 ಅಂದ್ರೆ ಇಲ್ಲಿ 1.0 ಇಲ್ಲಿ ಐತದೆ ಆ್ಯಕ್ಚುಲಿ 4 ಸ್ಥಾನ ಬರಬೇಕು ಈ ಕಡೆ, ಅಂದ್ರೆ 0.0144 ಅಂತನ ಬರಿತೀರಿ. ಅಷ್ಟೇ ಉತ್ತರ ಬರ್ತದೆ, ಏನು ವ್ಯತ್ಯಾಸ ಬರೋದಿಲ್ಲ. 0.0144 ಸಾಕಿಷ್ಟ ತಿಳಿತಲ್ಲ. ಮುಂದಿನ ಪ್ರಶ್ನೆ ನೋಡ್ರಿ, 0.012 ಬ್ರಾಕೆಟ್ ಸ್ಕ್ವೇರ್ ಐತಿ, 0.012 ಬ್ರಾಕೆಟ್ ಸ್ಕ್ವೇರ್. ಇದನ್ನು 0.012 ಇಂಟು 0.012 ಅಂತ ಬರ್ಕೊಳ್ಳೋಣ. ದಶಮಾಂಶ ತೆಲಾಗಿನ ಬಿಟ್ಬಿಟ್ಟು ತೆಗೆದು ಬಿಟ್ರೆ ಅಂದ್ರೆ 12 ಆಯ್ತು. 12 ಮತ್ತು 12 ಗುಣಿಸಿದ್ರೆ ಎಷ್ಟಾಯ್ತು 144 ಆಕೈತೆ. ಆದ್ರೆ ಏನಪ್ಪ ಅಂತಂದ್ರೆ ದಶಮಾಂಶ ಸ್ಥಾನಗಳನ್ನ ಸರಿಯಾಗಿ ಅನಿಸ್ರಿ. ಇಲ್ಲಿ 3 ಸ್ಥಾನ, ಇಲ್ಲಿ 3 ಸ್ಥಾನ, ಟೋಟಲ್ 6 ಸ್ಥಾನ. 1 2 3 4 5 6 ಸ್ಥಾನಗಳು. ಇಲ್ಲಿ 0 ಪಾಯಿಂಟ್ ಕೊಡ್ರಿ ಇಷ್ಟ. ಇಲ್ಲ ಡಿವೈಡೆಡ್ ಬೈ 1000 ಮಾಡಿನೂ ಮಾಡ್ಬೋದು, ಹಂಗೇನು ಬ್ಯಾಡ, ಹಿಂಗೆ ಇಟ್ಕೊರಿ ಸಾಕು. 120 ಬ್ರಾಕೆಟ್ ಸ್ಕ್ವೇರ್ ಐತಿ, 120ರ ವರ್ಗ ಮಾಡೋದು. 120 ಗುಂಡ್ಲೆ ಎಷ್ಟು ಬರೀಬೇಕು 120 ಬರೀಬೇಕು. ಇದನ್ನ ಹೆಂಗೆ ಮಾಡಿರಿ, 12 ಗುಂಡ್ಲೆ 10 ಬರೀದನ್ನ. ಆಮೇಲೆ 12 ಗುಂಡ್ಲೆ ಎಷ್ಟು ಬರೀತೀರಿ 10 ಬರೀತೀರಿ. 12 ಗುಣಿಸಿದ್ರೆ 12ರ ವರ್ಗ ಆಯಿತು. ಗುಂಡ್ಲೆ ಎಷ್ಟು 10 10 ಅಂದರೆ 100 ಆಯ್ತು. ಇದು ನೋಡ್ರಿ 144, 12ರ ವರ್ಗ 144 ಕೊಟ್ಟಿದ್ದಾರೋ 100ರಿಂದ ಅದಕ್ಕೆ ಏನು ಮಾಡ್ತೀರಿ ಗುಣಾಕಾರ ಮಾಡ್ತೀರಿ. 100 ಗುಂಡ್ಲೆ 144 ಅಂತಂದ್ರೆ 14,400 ಬರ್ತದೆ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಪ್ರಶ್ನೆ, ಸಮನಾದ ಬೆಲೆ ಹೊಂದಿರುವ ಸಂಖ್ಯೆಗಳನ್ನು ವೃತ್ತಾಕಾರ ಮಾಡ್ರಿ ಅಂತ ಹೇಳಿದರು. ಇಲ್ಲಿ ಒಂದೊಂದು ಬಿಡಿಸ್ಕೋತ ಹೋಗೋಣ, ಯಾವ ಏನು ಸಮ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ 2ರ ಘಾತ 4 ಐತಿ, ಗುಂಡ್ಲೆ 3ರ ಘಾತ 6 ಐತಿ. ಇದು ಆಲ್ರೆಡಿ ಸುಲಭೀಕೃತ ಇದ್ರೊಳಗೆ ಐತಿ, ಇನ್ನೇನು ಮಾಡಬೇಕಾಗಿಲ್ಲ. 6ರ ಘಾತ 4 ಐತಿ, ಗುಂಡ್ಲೆ 3ರ ಘಾತ ಎಷ್ಟೈತಿ 2 ಐತಿ. ಇದನ್ನ ಹಿಂಗೆ ಬಿಡಿಸ್ತಿಲ್ಲ, 2 ಗುಂಡ್ಲೆ 3 ಬರದ ಘಾತ ಸೂಚಿ 4 ಇಡ್ಬೋದು, ಗುಂಡ್ಲೆ 3ರ ಘಾತ 2 ಬರಿಬೋದು. 6ನ್ನ 2 ಇಂಟು 3 ಅಂತ ಬರ್ತೈತೆ ಅಷ್ಟ. ಇನ್ನು ಘಾತಾಂಕ ನಿಯಮದ ಪ್ರಕಾರ 2ರ ಘಾತ 4 ಆಯ್ತು, ಇದು 3ರ ಘಾತ ಎಷ್ಟಾಯ್ತು 4 ಆಯ್ತು. ಗುಂಡ್ಲೆ ಎಷ್ಟಾಯ್ತು ನೋಡ್ರಿ 3ರ ಘಾತ 2 ಆಯ್ತು. ಈಗ ಇವೆರಡಕ್ಕೂ ಘಾತಾಂಕಗಳ ನಿಯಮ ಹಚ್ಚ್ರಿ. 2ರ ಘಾತ 4 ಗುಂಡ್ಲೆ 3ರ ಘಾತ 4 + 2 ಒಂದೇ ನಿಯಮ, 4 + 2 ಅಂದ್ರೆ 2ರ ಘಾತ 4 ಗುಂಡ್ಲೆ 3ರ ಘಾತ 6. ಇದ ಸೇಮ್ ಐತೆ ಅಂದಂಗೆ ಆತು, ಹೌದಾ. ಆಮೇಲೆ 6ರ ಘಾತ 10 ಐತೆ. ಇದನ್ನು ಬಿಡಿಸಿದ್ರೆ ಹೆಂಗೆ ಬರೆಯಕ್ಕೆ ಬರ್ತೈತಿ, ಇದನ್ನ 2 ಗುಂಡ್ಲೆ 3 ಬರೀರಿ. 2ರ ಘಾತ 10, 2 ಗುಂಡ್ಲೆ 3 ಘಾತ 10 ಬರ್ತೈತಿ. ಅಂದರೆ 2ರ ಘಾತ 10 ಬಂತು ಮತ್ತು ಗುಂಡ್ಲೆ ಎಷ್ಟು ಬಂತಿದ್ದು 3ರ ಘಾತ 10 ಬಂತು. ಇದು ಸೇಮ್ ಆಗಂಗಿಲ್ಲ. 18ನ್ನು
6 ಮೂರಲೆ 18 ಅಂದರೆ 2 ಗುಂಡ್ಲೆ 3ರ ಘಾತ 2 ನೋಡಿರಿ 2 ಗುಂಡ್ಲೆ 9 2 18 ಇದು 9ರ ಬದಲಿ ಅದನ್ನ 3ರ ವರ್ಗ ಬರ್ರಿ ನಾವು ಘಾತ 2 ಇಡ್ರಿ ಆಮೇಲೆ 6 ಐತ್ಲೆ ಅದನ್ನ 2 ಗುಂಡ್ಲೆ 3 ಬರೀರಿ ಘಾತ ಎಷ್ಟು ಇರ್ರಿ 2 ಇಡ್ರಿ 2ರ ಘಾತ 4 ಬಂತಿದ್ದು ಬಿಡಿಸಿದ್ರೆ 3ರ ಘಾತದ ಘಾತ ಗುಣಾಕಾರ ಆಕೈತೆ 4 ಬಂತ ಇದು 2ರ ಘಾತ 2 ಬಂತ ಇದೆಷ್ಟು ಬಂತು ನೋಡ್ರಿ 3ರ ಘಾತ 2 ಬಂತು ಇಲ್ಲಿ ಮತ್ತೆ ಘಾತಾಂಕಗಳ ನಿಯಮ 2ರ ಘಾತ 4 ಗುಂಡ್ಲೆ 2ರ ಘಾತ 2 ಇದಕ್ಕೊಮ್ಮೆ ಹಚ್ಚರ ಘಾತಾಂಕಗಳ ನಿಯಮ 3ರ ಘಾತ 4 3ರ ಘಾತ 2 ಇದಕ್ಕೊಮ್ಮೆ ಹಚ್ಚನ ಈಗ ನೋಡ್ರಿ ಇವ ಆಧಾರ ಸಂಖ್ಯೆ ಒಂದದವು ಈ ಜೋಡಿದ ಆಧಾರ ಸಂಖ್ಯೆ ಒಂದೈತಿ ಘಾತಾಂಕಗಳು ಮೊದಲನೇ ನಿಯಮ ಹಚ್ತೀರಿ 2ರ ಘಾತ 4ರಾಗ 2 ಕೂಡಿಸಿದ್ರೆ 6 ಬತ್ತು 3ರ ಘಾತ 4ರಾಗ 2 ಕೂಡಿಸಿದ್ರೆ ಎಷ್ಟಾಯ್ತು ಇದು 6 ಬತ್ತು ಇದು ಸೇಮ್ ಆಗಂಗಿಲ್ಲ ಸಮ ಇರು ಯಾವ ಲಾಸ್ಟ್ದಂತೂ ಸೇಮ್ ಆಗೋದೇ ಇಲ್ಲ ಸಾಧ್ಯ ಇಲ್ಲ ನೋಡ್ರಿ ಯಾಕೆ ಸಾಧ್ಯ ಇಲ್ಲ 6 ಐತದ 6ರ ಘಾತ 24 ಐತಿ 6 ಅಂದರೆ 2 3 2ರ ಘಾತ 24 3ರ ಘಾತ 24 ಬರ್ತೈತಿ ಅದು ಸಾಧ್ಯ ಇಲ್ಲ ಇದಕ್ಕೆ ಸಮ ಆಗಂಗಿಲ್ಲ ಸಮನಾಗಿರ್ತಕ್ಕಂಥ ಬೆಲೆ ನೋಡ್ರಿ ಇಲ್ಲೊಂದು ಐತೆ ಇದಕ್ಕೆ ಸೇಮ್ ಆಯ್ತು ಮತ್ತೆ ಅವರೇ ಸಮಾಧಾನ ನೋಡ್ರಿ ಇದು ಬೇರೆನೇ ಐತಲ್ಲ ಇದು ಬೇರೆನೇ ಬಂತು ಇದು ಬೇರೆನೇ ಬಂತು ಅಂದ್ರೆ ಸಮ ಇರ್ತಕ್ಕಂಥವು ಯಾವ ಹೇಳ್ರಿ ವೃತ್ತಾಕಾರ ಮಾಡ್ರಿ ಅಂದಾರ ಅಂದ್ರೆ ಇದೊಂದು ಮತ್ತು ಇದೊಂದು ಇವೆರಡು ವೃತ್ತಾಕಾರ ಮಾಡ್ಬೇಕಷ್ಟ ಅದರ ಬಿಡಿಸಿ ನೋಡಬೇಕು ಅವಾಗ ಗೊತ್ತಾಗ್ತದೆ ಸರಿ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಪ್ರತಿಯೊಂದರಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಯನ್ನು ಗುರುತಿಸ್ರ ಅಂದ ಇಲ್ಲೇ ಮೊದಲನೇದು 4ರ ಗಣ ಐತಿ ಇದ್ರ ಬೆಲೆ ಎಷ್ಟು ಆಕತಿ 64 ಆಕತಿ ಆಮೇಲೆ 3ರ ಘಾತ 4 81 ಅಲ್ಲ 3 ಮೂರಲೆ 9 9 ಮೂರಲೆ 27 27 ಮೂರಲೆ 81 ದೊಡ್ಡ ಸಂಖ್ಯೆ ಯಾವುದು ಇದರೊಳಗೆ 81 ದೊಡ್ಡದು ಎದಕ್ಕಿತ್ತನೋ 64ಕ್ಕಿತ್ತನೋ ಅಂದರೆ ಈ 81ರ ಬೆಲೆ 3ರ ಘಾತ 4 ದೊಡ್ಡದು ಎದಕ್ಕಿತ್ತನೋ 4ರ ಘಾತ 3ಕ್ಕಿತ್ತನೋ ಮುಂದಿನ ನೋಡ್ರಿ 2ರ ಘಾತ 8 ಐತಿ ಇದು ಒಂದನೇದು ಪರಿಹಾರ ಹೌದಾ ಎರಡನೇದಕ್ಕೆ ನೋಡ್ರಿ 2ರ ಘಾತ 8 ಬೆಲೆ ತೆಗೆದ್ರೆ ಎಷ್ಟು ಬರ್ತೈತಿ 2ರ ಘಾತ 5 ಅಂದ್ರೆ 32 6 2ರ ಘಾತ 5 32 6 64 7 128 256 2ರ ಘಾತ 8 ಅಂದರೆ 256 256 2ರ ಘಾತ 8 ಅಂದರೆ ಎಷ್ಟು ಬರ್ತೈತಿ 256 256 8ರ ವರ್ಗ ಎಷ್ಟು ಬರ್ತೈತಿ 16 ಬರ್ತೈತಿ ಸಾರಿ 64 8ರ ವರ್ಗ 16 ಅಲ್ಲ ನಾನು ನಿಮ್ಮಂಗೆ ಬರೆಯತ್ತೀನಿ ನೋಡ್ರಿ ಹೇಳ್ತೀರಿ ಹಿಂಗೆ ಕೇಳಿದ್ರೆ ಕೆಲವರು 8ರ ವರ್ಗ 64 8 8 64 ಈಗ 256 ದೊಡ್ಡದು ಎದಕ್ಕಿತ್ತನು 64ಕ್ಕಿತ್ತನು ಅಂದರೆ 256 ಅಂದರೆ 2ರ ಘಾತ 8 ದೊಡ್ಡದು 8ರ ಘಾತ 2 ಅಂತಕ್ಕಂಥದ್ದು ಇನ್ನು ಮೂರನೇ ಪ್ರಶ್ನೆ ಓರಲ್ಲಿ ನೋಡಿದ್ರೆ ಗೊತ್ತಾಕತಿ 100ರ ವರ್ಗ ಅಂದರೆ 10,000 2ರ ಘಾತ 100 ಅಂದರೆ ಭಾಳ ದೊಡ್ಡ ಬೆಲೆ ಬರ್ತೈತೆ ಅದು 200 ಟೈಮ್ಸ್ ಗುಣಿಸತ್ತೀರಿ ಹೌದಿಲ್ಲ ಅದು ಎಕ್ಸ್ಪೋನೆನ್ಷಿಯಲಿ ಘಾತೀಯ ಬೆಳವಣಿಗೆ ಆಗತೈತಿ 2 ಹಾಗಾಗಿ ಆಧಾರ ಸಂಖ್ಯೆ ಕಡಿಮೆ ಇದ್ರೂ ಬೆಲೆನೇ ಅದರದ್ದು ಹೆಚ್ಚಾಕೈತೆ ಡೈರೆಕ್ಟ್ ಬರೆದು ಬಿಡೋನು 2ರ ಘಾತ 100 ದೊಡ್ಡದು 100ರ ಘಾತ 2 ಅಂತಕ್ಕಂಥದ್ದನ್ನು ಕಾಣ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ.